ಸ್ನೇಹಿತರೆ, ನಾವು ಇವತ್ತು ಜಂತರ್ ಮಂತರ್ನ ಮುಂದೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಮತ್ತು ಸುಮಾರು ಜನ ಸೇರಿ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇವ್ರಿಗೆಲ್ಲ ಪೊಲೀಸರೆಲ್ಲ ಸೇರಿ ಯಾಕೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಮತ್ತು ಇವರು ಈ ಥರ ಲಾಠಿ ಚಾರ್ಜ್ನ ಮಾಡ್ತಾ ಇರೋದು ನೋಡ್ತಾ ಇದ್ದರೆ ನಮ್ಗೆ ಎಷ್ಟೋ ತುಂಬ ಬೇಜಾರಾಗ್ತಾ ಇದೆ. ಈ ವಿಡಿಯೋ ನೋಡ್ತಾ ಇದ್ದರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನಿಸುತ್ತೆ ಅಂತ ನೀವು ಕಮೆಂಟ್ ಮಾಡಿ. ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವಂತಹ ಪ್ರತಿಭಟನೆ ಬಗ್ಗೆ ನಾವು ಮಾತಾಡೋಣ. ಯಾಕಂದರೆ ನೀಟ್ ಪೇಪರ್ನ ಲೀಕ್ ಮಾಡಿ ವಿದ್ಯಾರ್ಥಿಗಳ ಜೀವನದೊಂದಿಗೆ ಇವರು ಆಟ ಆಡ್ತಾ ಇದ್ದಾರೆ. ಇದನ್ನು ಯಾರು ತಿಳ್ಕೊತಾ ಇಲ್ಲ. ಇವರ ಪೇರೆಂಟ್ಸ್ ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳು ಎಷ್ಟೋ ಕಷ್ಟಪಟ್ಟು ದಿನಕ್ಕೆ 12ರಿಂದ 14 ಅವರ್ 18 ಅವರ್ ಅಂತ ಓದಿ ತುಂಬ ಶ್ರಮ ಬಿದ್ದಿರ್ತಾರೆ. ತುಂಬ ಎಷ್ಟೋ ದುಡ್ಡು ಖರ್ಚು ಮಾಡಿರ್ತಾರೆ ಓದೋಕ್ಕೋಸ್ಕರ. ಅವ್ರ ಪೇರೆಂಟ್ಸು ಕೂಡ ಎಲ್ಲೋ ಸಾಲ ಮಾಡಿ ಎಷ್ಟೋ ಕಷ್ಟಪಟ್ಟು ಮಕ್ಕಳನ್ನ ಓದಿಸಿರ್ತಾರೆ. ಆದರೆ ಇವರು ಇಷ್ಟೊಂದು ಈಸಿಯಾಗಿ ನೀಟ್ ಪೇಪರ್ನ ಲೀಕ್ ಮಾಡಿ ವಿದ್ಯಾರ್ಥಿಗಳ ಜೀವನದೊಂದಿಗೆ ಆಟ ಆಡ್ತಾ ಇದ್ದಾರೆ. ನಿಮಗೆಲ್ಲ ಒಂದು ಪ್ರಶ್ನೆ ಬರ್ಬೋದು, ಇದ್ದಕ್ಕಿದ್ದಂತೆ ಇಷ್ಟೊಂದು ಆಕ್ರೋಶ ಯಾಕೆ? ಅದಕ್ಕೆ 3 ಮುಖ್ಯ ಕಾರಣಗಳಿವೆ. ಒಂದೇ ಸೆಂಟರ್ನಲ್ಲಿ 6ರಿಂದ 7 ಜನ ಟಾಪಲ್ಲಿ ಬರ್ತಾರೆ. ಒಂದೇ ಪರೀಕ್ಷಾ ಕೇಂದ್ರದಲ್ಲಿ ಹಲವು ವಿದ್ಯಾರ್ಥಿಗಳಿಗೆ 720ಕ್ಕೆ 720 ಅಂಕಗಳು ಬರ್ತವೆ. ಎರಡನೇದು ಗ್ರೇಸ್ ಮಾರ್ಕ್ಸ್ನ ಗೊಂದಲ. ಸಮಯ ವ್ಯರ್ಥವೈತೆ, ನಷ್ಟವೈತೆ ಅಂತೇಳಿ ನೂರಾರು ವಿದ್ಯಾರ್ಥಿಗಳಿಗೆ ಅಸಹಜವಾಗಿ ಗ್ರೇಸ್ ಮಾರ್ಕ್ಸ್ನ ನೀಡ್ತಾರೆ. ಅದು ಪೇಪರ್ ಲೀಕ್ ಆಗುತ್ತೆ. ಪರೀಕ್ಷೆಗಿಂತ ಮುಂಚೆ ಟೆಲಿಗ್ರಾಮ್ ಅಥವಾ ವಾಟ್ಸಪ್ ಅಥವಾ ಇಂಟರ್ನೆಟ್ಗಳಲ್ಲಿ ಪೇಪರ್ ತುಂಬ ಹರಿದಾಡ್ತಾ ಇರುತ್ತೆ ಎನ್ನಲಾಗ್ತಿದೆ. ಇವಾಗ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಯಾವ ತರ ಕೇಳ್ಕೊತಾ ಇದ್ದಾರೆ ನೋಡಿ. ಪೊಲೀಸರು ಆದ್ರೂ ಅವ್ರಿಗೆ ಲಾಠಿ ಚಾರ್ಜ್ ಮಾಡೋದನ್ನ ನಿಲ್ಸಲ್ಲ. ವಿದ್ಯಾರ್ಥಿಗಳು ದಿನಕ್ಕೆ 18ರಿಂದ 16 ಗಂಟೆ ಎಲ್ಲ ಓದಿ ತುಂಬಾ ಶ್ರಮ ಪಟ್ಟಿರ್ತಾರೆ. ಅವ್ರ ಜೀವನದಲ್ಲಿ ಯಾವ ತರ ಆಟ ಆಡ್ತಾ ಇದ್ದಾರೆ ನೋಡಿ. ಆಗ ವಿದ್ಯಾರ್ಥಿಗಳಿಗೆ ಮತ್ತೆ ಪೋಷಕರಿಗೆ ಯಾವ ತರ ಲಾಠಿ ಚಾರ್ಜ್ ಮಾಡ್ತಾ ಇರೋದನ್ನ ನೋಡ್ತಾ ಇದ್ರೆ ನಮ್ಗೆ ಎಷ್ಟೋ ಬೇಜಾರಾಗುತ್ತೆ. ಪಾಪ ಅವ್ರು ಎಷ್ಟೋ ಕಷ್ಟಪಟ್ಟು ಅವ್ರ ಮಕ್ಕಳನ್ನ ಓದಿಸ್ತಾ ಇರ್ತಾರೆ. ಎಲ್ಲ ಟ್ಯೂಷನ್ಗೆಲ್ಲ ಕಲ್ಸಿ ಎಷ್ಟೋ ಕಷ್ಟಪಟ್ಟಿರ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಗೆ ತುಂಬಾ ಬೇಜಾರಾಗ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಗೆ ಇವ್ರೇನು ಟೆರರಿಸ್ಟ್ಗಳ ಅಥವಾ ನಮ್ಮ ಭಾರತೀಯರ ಅನಿಸ್ತಾ ಇದೆ. ಎಷ್ಟೋ ತುಂಬಾ ಬೇಜಾರಾಗುತ್ತೆ. ಇದನ್ನೆಲ್ಲ ಕಣ್ಣಿಂದ ನೋಡಕ್ಕೆ ಆಗ್ತಾ ಇಲ್ಲ. ಇದು ನಮ್ಮ ಇಂಡಿಯಾ ಅಂದ್ರೆ, ನಮ್ಮ ಇಂಡಿಯಾದಲ್ಲಿರೋ ಸಿಸ್ಟಮ್ ಅಂದ್ರೆ ಇದು. ನೋಡ್ತಾ ಇದ್ದೀರಲ್ಲ ನೀವೆಲ್ಲ, ಇದೇನೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ. ಈ ತರ ಅನ್ಯಾಯ ಆಗ್ತಾ ಇದೆ. ಪ್ರತಿಭಟನೆಯು ಮುಂಚೂಣಿಯಲ್ಲಿದ್ದು ಯುವಕರ ಸಿಜೆಪಿ ಕಾಕ್ರೋಚ್ ಜನತಾ ಪಾರ್ಟಿ ಸಂಘಟನೆ ಸಂಸತ್ ಚಲೋ ಚಳವಳಿಯನ್ನು ಹಮ್ಮಿಕೊಂಡು ಸಂಸತ್ತಿಗೆ ಮುತ್ತಿಗೆ ಹಾಕಲು ಮುಂದಾಗಿದ್ದಾರೆ.
ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವಾಡಿದ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹಕ್ಕೆ ಬೆಂಬಲವಾಗಿ ಈ ಹೋರಾಟವನ್ನು ದೇಶಾದ್ಯಂತ ವ್ಯಾಪಿಸುವಂತೆ ಮಾಡಿದರು. ಕಾಂಗ್ರೆಸ್ ಜನತಾ ಪಾರ್ಟಿ ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದೆ. ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಆಗಿರೋ ಅನ್ಯಾಯನ ಎಲ್ಲರೂ ಕೇಳ್ತಾ ಇದ್ದಾರೆ. ಈ ಥರ ಮುಂದೆ ಆಗಬಾರ್ದು ಅಂತ ಎಲ್ಲರೂ ಘೋಷಣೆ ಕೂಗ್ತಾ ಇದ್ದಾರೆ. ಈ ಹೋರಾಟಕ್ಕೆ ಮತ್ತಷ್ಟು ಶಕ್ತಿ ತುಂಬಲು ದಕ್ಷಿಣ ಭಾರತದ ಪ್ರಸಿದ್ಧ ನಟ ಪ್ರಕಾಶ್ ರಾಜ್ ಅವರು ನೇರವಾಗಿ ಜಂತರ್ ಮಂತರ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಲೈಫಲ್ಲಿ ಇವರು ಹೀರೋ ಆದರು, ಬಟ್ ಮೂವಿಲಿ ಇವರು ವಿಲನೇ ಆಗಿರ್ಬೋದು. ವಿದ್ಯಾರ್ಥಿಗಳ ಜೊತೆ ರಾತ್ರೋ ಪೂರ್ತಿ ಪ್ರತಿಭಟನೆಯಲ್ಲಿ ಕುಳಿತ ಪ್ರಕಾಶ್ ರಾಜ್ ಅವರು, ನಾನು ಸತ್ಯದ ಪರವಾಗಿ ಮಾತನಾಡಲು ಎಂದಿಗೂ ಹೆದರೋದಿಲ್ಲ ಅಂತ ವಿದ್ಯಾರ್ಥಿಗಳ ಮುಂದೆ ಹೇಳಿದ್ದಾರೆ. ಶ್ರಮಕ್ಕೆ ನ್ಯಾಯ ಸಿಗಬೇಕು ಎಂದು ಗರ್ಜಿಸಿದ್ದಾರೆ. ಇದರಿಂದಾಗಿ ನೋಡಿ ಸ್ನೇಹಿತರೆ, ಇಲ್ಲಿ ಜಾಗವೇ ಇಲ್ಲದಷ್ಟು ಜನ ಸೇರಿದ್ದಾರೆ. ದೇಶದ ವಿವಿಧ ಮೂಲೆಗಳಿಂದ ಕರ್ನಾಟಕ, ಮಹಾರಾಷ್ಟ್ರ, ಬಿಹಾರ, ಉತ್ತರ ಪ್ರದೇಶ ವಿದ್ಯಾರ್ಥಿಗಳು ರಾತ್ರೋರಾತ್ರಿ ದೆಹಲಿಗೆ ಬಂದಿಳಿದಿದ್ದಾರೆ. ಪ್ರತಿಯೊಬ್ಬರ ಕೈಯಲ್ಲೂ ವಿ ವಾಂಟ್ ಜಸ್ಟಿಸ್, ಸ್ಟಾಪ್ ಪೇಪರ್ ಲೀಕ್ ಎಂಬ ಪೋಸ್ಟರ್ಗಳಿವೆ. ಬಿಸಿಲಿನ ತಾಪಕ್ಕಿಂತ ಹೆಚ್ಚಾಗಿ ಇಲ್ಲಿ ಆಕ್ರೋಶದ ತಾಪವೇ ನಿಮಗೆ ಕಾಣ್ತಾ ಇರ್ಬೋದು. Wake up to reality. Nothing ever goes as planned in this accursed world. The longer you live, the more you will realize that the only things that truly exist in this reality are merely pain, suffering, and futility. Listen, everywhere you look in this world, wherever there is light, there will always be shadows to be found as well. As long as there is a concept of victors, the vanquished will also exist.